ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಸಕ್ಸಸ್ ಸ್ಟೋರಿನೇ ಹೇಳ್ತಾರೆ. ನಂದು ಫೇಲ್ಯೂರ್ ಸ್ಟೋರಿ ಹೇಳ್ತೀನಿ ಕೇಳಿ. ನಂದು ಒಬ್ಬಂದೇ ಅಲ್ಲ, ನನ್ನ ಜೊತೆ ಇರೋ ಎಲ್ಲಾ ಗೆಳೆಯರದು ಚಡ್ಡಿಲಿ ತೂತೆ ಇದೆ. ಇವ್ರನ್ನ ನನ್ನ ಅಮ್ಮ ಅನ್ಕೊಂಡ್ರ ಅಲ್ಲ, ನಮ್ಮ ಅಮ್ಮಂದ ಅಮ್ಮ ಇವರು. ನಮ್ಮ ಅಮ್ಮನಿಗೆ ಒಂದು ಅಲರ್ಜಿ ಇದೆ. ಏನಪ್ಪಾ ಅಂತಂದ್ರೆ ಕೇಳಿ ಯಾವಾಗ ಮೈ ತೊಳ್ಕೋತಿ ಹೇಳು. ದಿನ ತೊಳ್ಕೊತೀನಿ ತಮ್ಮನ. ಇವತ್ತು ತೊಳ್ಕೋತಿ? ಇವತ್ತು ತೊಗೊಂಬಂದ್ ನಾಳೆ. ಅರ್ಥ ಆಯ್ತು ಅನ್ಸುತ್ತೆ. ಒಂದ್ ಟೈಮ್ ಇದ್ದಿತ್ತು ಎಕ್ಸರ್ಸೈಸ್ ಮಾಡ್ದೇನೆ ನಾನು ದಿನಾನೇ ಹೋಗ್ತಾ ಇರಲಿಲ್ಲ. ಇವಾಗ ಒಂದ್ ಟೈಮ್ ಬಂದಿದೆ ಎಕ್ಸರ್ಸೈಸ್ ಅಂದ್ರೇನೆ ಹೇಸಿಗೆ ಬರುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಗಾಯಗಳೆಲ್ಲ ಅವಾಗಿಂದು ಇವಾಗ ಸಿಡಿದಿರಿಸ್ಕೊತಾ ಇವ್. ಏನ್ ಮಾಡಕ್ಕಾಗಲ್ಲ ಅಂತ ಮುಂದೆ ಬಂದ್ರೆ ಅಲ್ಲಿ ದೊಡ್ಡ ಜಗಳನೇ ಆಯ್ತು ಗಾಯ್ಸ್. ಚಪ್ಪಲಿ ಹೊಡೆದಂತ ಚಪ್ಪಳ ಮಾಡ್ಯಾಗ ಮತ್ತೆ ಚಪ್ಲಿ ಅಲ್ಲವಾ? ನಂದೇ ತಗೋಕೆ. ಮತ್ತ ನಾನು ಸಣ್ಣ ಬುಲ್ಲ ಇದ್ದೆ, ನಾನು ಫೋಟೋ ಇಸ್ಕೊಳಕ. ಸಣ್ಣ ಬುಲ್ಲಗಳು ಇಸ್ಕೋಬೇಕು. 5 ವರ್ಷದಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಎಫರ್ಟ್ ಹಾಕ್ತಾ ಇಲ್ಲ ಅಂತಲ್ಲ, ಎಲ್ಲಾ ಎಫರ್ಟ್ ಹಾಕ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಅಲ್ಲಿ ಪ್ರತಿಯೊಂದು ವಿಡಿಯೋಕ್ಕೂ 1K ಇಂದ 2K ವ್ಯೂಸ್ ಬರ್ತಾನೆ ಇರುತ್ತೆ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಗೈಸ್ ಮನಸ್ಸಿಂದ ಲವ್ ಯು ಸೋ ಮಚ್. ಯಾವುದೋ ಒಂದ್ ಕಡೆ ನನ್ನ ಮನಸ್ಸು ಹೇಳ್ತಾ ಇದೆ ನನ್ನ ಎಫರ್ಟ್ಗೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ. ಈ ಕಾಲ ಎಷ್ಟು ಕಾಲ ಇಳಿತೋ ಇಳಿಲಿ ಈ ಕಾಲ. ನಮ್ದು ಒಂದ್ ಟೈಮ್ ಬರುತ್ತೆ, ಪಟಾಕಿ ಯಾವಂದೇ ಇರ್ಲಿ ಹಚ್ಚೋನು ನಾನು ಆಗಿರ್ಬೇಕು. ಸದ್ಯಕ್ಕೆ ಈಗಿರ್ಲಿ, ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಹೋಗಿ ನೋಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಕ್ ಹೋಗ್ಬೇಡಿ.